ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನವದುರ್ಗೆಯರ ಆಶೀರ್ವಾದ ಯಾವ ರಾಶಿಯ ಮೇಲೆ ಇದೆ? ಆಶ್ವಯುಜ ಮಾಸದ ಶರನ್ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಯಾವ ರಾಶಿಗಳ ಮೇಲೆ ಇದೆ, ಯಾವ ರಾಶಿಗಳ ಜನರು ಶುಭ ಫಲವನ್ನು ಅನುಭವಿಸಬಹುದು ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಈ ಒಂದು ನವರಾತ್ರಿ ನವದುರ್ಗೆಯರ ಆಶೀರ್ವಾದ, ಅದರಲ್ಲೂ ಆಶ್ವಯುಜ ಮಾಸದ ಶರನ್ನವರಾತ್ರಿ ಅಂತ ಹೇಳ್ತಾ ಇದ್ದ ಹಾಗೆಯೇ ಇಡೀ ಶಾಕ್ತೇಯರು ಸಂಭ್ರಮಿಸ್ತಕ್ಕಂತಹದ್ದು. ಸ್ವಲ್ಪ ದಿನಗಳ ಹಿಂದಷ್ಟೇ ವಸಂತ ನವರಾತ್ರಿಯನ್ನು, ಅದಕ್ಕೂ ಮುಂಚೆ ಚೈತ್ರ ನವರಾತ್ರಿಯನ್ನು ಎಲ್ಲವನ್ನು ಮುಗಿಸಿದ್ದೇವೆ. ವಾರಾಹಿ ನವರಾತ್ರಿ, ಚೈತ್ರ ನವರಾತ್ರಿ ಈ ಎರಡು ಸ್ವಲ್ಪ ಗುಪ್ತವಾಗಿಯೇ ನಡೆದು ಹೋಗ್ತದೆ. ಆದರೆ ಶರನ್ನವರಾತ್ರಿ ಅಂತ ಬಂದಾಗ ಎಲ್ಲರಿಗೂ ಸಹ ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಈ ಒಂದು ವಿಶೇಷದ ಸಂದರ್ಭದಲ್ಲಿ ನಾವು ನವದುರ್ಗೆಯರನ್ನು ಪ್ರಾರ್ಥನೆ ಮಾಡೋಣ. ಪ್ರಥಮಂ ಶೈಲಪುತ್ರಿ ದೇವಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠ್ಯಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಳರಾತ್ರಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತ. 9 ಜನ ದುರ್ಗೆಯರು: ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ, ಕೂಷ್ಮಾಂಡಿನಿ, ಸ್ಕಂದಮಾತ. ಹೀಗೆ ಎಲ್ಲರೂ ಸಹ ಒಂದೊಂದು ಅವತಾರಗಳನ್ನು ಮಾಡಿದ್ದಾರೆ. ಅವತಾರಗಳನ್ನು ಮಾಡಿದ ಸಂದರ್ಭದಲ್ಲಿ ವಿಶೇಷವಾದಂತಹ ಒಂದು ಕೊಡುಗೆಗಳನ್ನು ಮನುಷ್ಯನ ಲೋಕಕ್ಕೂ ಭೂಲೋಕಕ್ಕೂ ಕೊಟ್ಟು ಹೋಗಿದ್ದಾರೆ. ಅಂತಹ ನವದುರ್ಗೆಯರನ್ನು ನಾವು ನೆನೆಸ್ಕೊಳ್ಬೇಕು, ಪೂಜಿಸಬೇಕು, ಪ್ರಾರ್ಥಿಸಬೇಕು, ಅವರನ್ನು ಅನುಕಾಲ ಭಜಿಸಬೇಕು. ಅಂತಹ ಮಾತೆಯರ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಅವರ ಹೆಸರನ್ನು ಹೇಳಬೇಕು ಅಂದ್ರೇ ಪುಣ್ಯದ ಫಲಗಳು. ಎಷ್ಟೋ ಜನಕ್ಕೆ ನವದುರ್ಗೆಯರು ಯಾರ್ಯಾರು ಅನ್ನೋದೇ ಗೊತ್ತಿರೋದಿಲ್ಲ. ಆ ನವದುರ್ಗರ ಹೆಸರನ್ನು ಕೇಳುವಂಥವರೇ ಅದೃಷ್ಟವಂತರು. ಇಂತಹ ಸಂದರ್ಭದಲ್ಲಿ ಇದೇ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಪಾಡ್ಯಾತಿಥಿಯಿಂದ ಹಿಡಿದು ದಶಮಿ ತಿಥಿಯವರೆಗೂ, ಮಹಾನವಮಿಯ ನಂತರ ಬರುವಂತಹ ವಿಜಯದಶಮಿ ಅಲ್ಲಿಯವರೆಗೂ ಸಹ ಬಹಳ ವಿಜೃಂಭಣೆಯಾಗಿ ನಡೆಯುತ್ತೆ ದೇವರ ಒಂದು ವಿಶೇಷವಾದಂತಹ ಕಾರ್ಯಗಳು. ಇದೇ ನವರಾತ್ರಿಯ ಸಂದರ್ಭದಲ್ಲಿ ಹಲವು ಮನೆಗಳಲ್ಲಿ ಬೊಂಬೆಗಳನ್ನು ಕೂಡಿಸ್ತಕ್ಕಂತಹ ಪದ್ಧತಿ ಇದೆ. ಹಲವು ವಿಚಾರಗಳಲ್ಲಿ, ಹಲವು ವಿಧಾನಗಳಲ್ಲಿ ಪೂಜೆಗಳನ್ನು, ಪುನಸ್ಕಾರಗಳನ್ನು ಮಾಡುವಂಥದ್ದು. ಕಲ್ಕತ್ತಾ ಭಾಗದಲ್ಲಿ ದುರ್ಗಾ ನವರಾತ್ರಿ ಅಂತ ಆಚರಣೆ ಮಾಡ್ತಾರೆ. ಉತ್ತರ ಭಾರತದಲ್ಲೆಲ್ಲ, ಇಡೀ ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ಆಚರಣೆಗಳಲ್ಲಿ ವೈವಿಧ್ಯತೆಯನ್ನು ನಾವು ಕಂಡರೂ ಸಹ, ವಿಧಿವಿಧಾನಗಳು ಬೇರೆ ಬೇರೆ ಇದ್ದರೂ ಸಹ, ಆದರೆ ಆಚರಣೆ ಮಾತ್ರ ಮಾಡೇ ಮಾಡ್ತೀವಿ. ಇಲ್ಲಿ ಮಾತ್ರ ಮಾಡ್ತೀವಿ, ಅಲ್ಲಿ ಮಾಡಲ್ಲ, ಅಲ್ಲಿ ಮಾಡ್ತೀವಿ, ಇಲ್ಲಿ ಮಾಡಲ್ಲ, ಆ ರೀತಿಯಾಗಿಲ್ಲ. ಈ ಶರನ್ನವರಾತ್ರಿಯು ಎಲ್ಲ ಭಾಗಗಳಲ್ಲೂ ವಿಶೇಷವಾಗಿ ಮಾಡ್ತೀವಿ. ಅಂತಹ ಸಂದರ್ಭದಲ್ಲಿ ತಮ್ಮೆಲ್ಲರ ಮೇಲೂ ಸಹ ದೇವರ ಸಂಪೂರ್ಣ ಆಶೀರ್ವಾದವಿರಲಿ, ಅಮ್ಮನವರ ಸಂಪೂರ್ಣ ಅನುಗ್ರಹ ಇರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ಒಂದಷ್ಟು ರಾಶಿಗಳಿಗೆ ತುಂಬ ಶುಭ ಫಲಗಳಿದ್ದಾವೆ. ಯಾವುದು ಆ ರಾಶಿಗಳು ಅನ್ನೋದನ್ನು ಗಮನಿಸೋಣ. ಈ ಶರನ್ನವರಾತ್ರಿಯ ಸಂದರ್ಭದಲ್ಲಿ ದೇವಿಯ ಸಂಪೂರ್ಣ ಆಶೀರ್ವಾದವನ್ನು ಪಡ್ಕೊಳ್ತಾ ಇರತಕ್ಕಂತಹ ರಾಶಿಗಳನ್ನು ನೋಡೋದಾಯಿತು ಅಂದರೆ ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಹುಟ್ಟಿರತಕ್ಕಂಥವ್ರಿಗೆ ಬಹಳ ದೊಡ್ಡ ಮಟ್ಟದ ಯಶಸ್ಸು. ತುಂಬ ವರ್ಷಗಳಿಂದ ಮನೆಯ ಆಸೆಯನ್ನು ಏನಾದರೂ ಇಟ್ಕೊಂಡಿದ್ರೆ, ಮನೆಯನ್ನು ಕಟ್ಟಬೇಕು, ಕೊಂಡ್ಕೊಳ್ಬೇಕು, ಭೂ ಖರೀದಿಯನ್ನು ಮಾಡಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳೇನಾದರೂ ಇದ್ದರೆ ಅದು ಪರಿಸಮಾಪ್ತಿ ಆಗ್ತಕ್ಕಂಥದ್ದು ಶುಭ ರೀತಿಯಲ್ಲಿ. ಆರೋಗ್ಯ ಸುಧಾರಣೆ ಆಗುತ್ತೆ.
ಕೆಲಸ ಕಾರ್ಯಗಳಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರಗತಿ. ಭತ್ಯೆ ಹೆಚ್ಚಳ ಆಗ್ತಾ ಇಲ್ಲ ಅಂತ ಕೊರಗ್ತಾ ಇದ್ದರೆ ಭತ್ಯೆ ಹೆಚ್ಚಳ ಉಂಟಾಗ್ತಕ್ಕಂಥದ್ದು, ಪೊಸಿಷನ್ಸ್ಗಳು ಚೇಂಜ್ ಆಗುವಂಥದ್ದು, ಶುಭ ರೀತಿಯಲ್ಲಿ ವರ್ಗಾವಣೆಗಳು ಆಗ್ತಕ್ಕಂಥದ್ದು ಖಾಸಗಿ ಮತ್ತು ಸರ್ಕಾರಿ ಉದ್ಯೋಗಿಗಳಿಗೆ. ಒಂದು ರೀತಿ ನಿಮಗೆ ತಿರುಗು ನೋಡುವ ವಾತಾವರಣ ಇರೋದೇ ಇಲ್ಲ. ಇದು ಹತ್ತತ್ರ 1 ಮಾಸದವರೆಗೂ ಸಹ ಇರ್ತದೆ ಈ ಎಫೆಕ್ಟ್. ದೇವಿ ನಿಮಗೆ ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡಿದ್ದಾಳೆ. ಹಾಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಗಾ ಚಾಲೀಸದ ಪಠಣವನ್ನು ಪೂರ್ಥ ಮಾಡಿ. ಬಹಳ ಚೆನ್ನಾಗಿ ಇರುತ್ತೆ, ಅನುಕೂಲವಾಗುತ್ತೆ. ಮೇಷರಾಶಿಯವರಿಗೆ ಒಳ್ಳೆಯದಾಗಲಿ. ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ನವರಾತ್ರಿಯ ಸಂದರ್ಭದಲ್ಲಿ ತುಂಬ ಒಳ್ಳೆಯದಾಗುವ ಸಾಧ್ಯತೆಗಳು ಇದ್ದಾವೆ. ಆದಾಯ ಹೆಚ್ಚಿಗೆ ಆಗುತ್ತೆ. ನವರಾತ್ರಿಯಲ್ಲಿ ಆದಾಯ ಹೆಚ್ಚಿಗೆ ಆಗುತ್ತೆ, ಖರ್ಚುಗಳು ಕಡಿಮೆ ಆಗ್ತಕ್ಕಂಥದ್ದು, ಆರೋಗ್ಯ ಚೇತರಿಕೆ ಉಂಟಾಗ್ತಕ್ಕಂಥದ್ದು, ನಿಮ್ಮನ್ನು ಗುರುತಿಸಿ ಗೌರವಿಸುವಂತಹ ಜನರು ಜಾಸ್ತಿ ಆಗುವಂಥದ್ದು, ನೂತನ ಕೆಲಸ ಕಾರ್ಯಗಳಿಗೆ ಬಂಡವಾಳಗಳನ್ನು ಹಾಕ್ಕೊಂಡ್ರೆ ಅನುಕೂಲತೆಗಳು ಉಂಟಾಗ್ತಕ್ಕಂಥದ್ದು, ಒಳ್ಳೆಯ ಬೆಳವಣಿಗೆಯನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ವೃಷಭ ರಾಶಿಯವರಿಗೆ ಒಳ್ಳೆಯದಿದೆ. ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬಹಳ ಏಳಿಗೆಗಳಿದ್ದಾವೆ. ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲತೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಒಂದಿಷ್ಟು ಯಾವುದೇ ರೀತಿಯಲ್ಲೂ ತೊಂದರೆ ತಾಪತ್ರೆಗಳು ಉಂಟಾಗದೇ ಇರೋ ರೀತಿಯಲ್ಲಿ ಆಗುವಂಥದ್ದು. ನೀವೇನೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೂ ಅಪಾರವಾದಂಥ ಯಶಸ್ಸನ್ನು ಪಡ್ಕೊಳ್ತೀರಿ. ಅಧ್ಯಾಪಕರಾಗಿರಬಹುದು, ಅದೇ ರೀತಿಯಾಗಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇರ್ತಕ್ಕಂಥವರಿಗೆ, ಹೂವು ಮತ್ತು ಹಣ್ಣಿನ ವ್ಯಾಪಾರಸ್ಥರಿಗೆ, ಬೆಳೆಗಾರರಿಗೆ, ಕೃಷಿಕರಿಗೆ, ಉದ್ಯೋಗಸ್ಥರಿಗೆ ಬಹಳ ಲಾಭಗಳಿದ್ದಾವೆ. ಕರ್ಕಾಟಕ ರಾಶಿಯವರಿಗೂ ತುಂಬ ಚೆನ್ನಾಗಿದೆ. ಅದರ ಜೊತೆಗೆ ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ನವರಾತ್ರಿಯ ಸಂದರ್ಭದಲ್ಲಿ ಒಂದು ಹೊಸ ವಸ್ತುವನ್ನು ಖರೀದಿ ಮಾಡ್ತಕ್ಕಂಥದ್ದು, ಐಷಾರಾಮಿಯ ವಸ್ತುವನ್ನು ಖರೀದಿ ಮಾಡ್ತಕ್ಕಂಥದ್ದು, ಶತ್ರುನಾಶಗಳಾಗುವಂಥದ್ದು, ಶತ್ರುವಿನಿಂದ ತೊಂದರೆಗಳೇನಾದರೂ ನೀವು ಅನುಭವಿಸ್ತಾ ಇದ್ದರೆ ಅದೆಲ್ಲವೂ ಸಹ ಹೋಗುವಂಥದ್ದು, ನಿಮ್ಮ ಮೇಲಿದ್ದಂತಹ ಅಪವಾದಗಳು, ಆರೋಪಗಳು, ನಿಂದನೆಗಳಿಂದೆಲ್ಲ ದೂರ ಆಗ್ತೀರ. ಯಾವುದು ಸಹ ನಿಮಗೆ ಇದು ನೀವು ಅಂದುಕೊಂಡ ರೀತಿಯಲ್ಲಿ ನಡೆಯಲ್ಲ. ಅಂದರೆ ಏನೋ ಆಗೋಗ್ಬಿಡತ್ತೆ, ನನಗೇನೋ ಕೆಟ್ಟದಾಗ್ಬಿಡತ್ತೆ, ನಮಗೇನೂ ಇಲ್ಲವೇ ಇಲ್ಲ ಬದುಕಿನಲ್ಲಿ, ಎಲ್ಲವೂ ಸಹ ಗೌಣ ಅಂತ ನೀವೇನು ಅಂದ್ಕೊಂಡಿರ್ತೀರಿ ಅದೆಲ್ಲವೂ ಸಹ ನಿಮಗೆ ಆಗದೇ ಇರೋ ಥರ ಆಗೋಗುತ್ತೆ. ಅಂದರೆ ನಿಮಗೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಅಷ್ಟು ಒಳ್ಳೆಯದಾಗ್ಬಿಡುತ್ತೆ ದಿಢೀರಂತ ಒಂದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನಸ್ಸು ರಾಶಿಯವರಿಗೆ ಈ ಮದುವೆ, 2ನೇ ಮದುವೆಗೆ ಪ್ರಯತ್ನ ಮಾಡ್ತಾಯಿದ್ರೆ, ಅಂದರೆ ವಿಧವೆಯರಾಗಿರಬಹುದು, ವಿಧುರರಾಗಿರಬಹುದು, 2ನೇ ಮದುವೆಗೆ ಏನಾದರೂ ಪ್ರಯತ್ನ ಮಾಡ್ತಾಯಿದ್ರೆ ಮದುವೆಯ ಮಾತುಕತೆಗಳು ಫಲಪ್ರದವಾಗ್ತದೆ. ವಿದೇಶದಲ್ಲಿ ಕೆಲಸವನ್ನು ಹುಡುಕ್ತಾ ಇದ್ದರೆ ಕೆಲಸದ ಅಭಿವೃದ್ಧಿಗಳು ಉಂಟಾಗ್ತಕ್ಕಂಥದ್ದು, ಧನಲಾಭಗಳು ತುಂಬ ಚೆನ್ನಾಗಾಗುವಂಥದ್ದು, ಆರೋಗ್ಯ ವೃದ್ಧಿ ಆಗುವಂಥದ್ದು, ಸಂಸಾರದಲ್ಲಿರುವಂತಹ ಕಿರಿಕಿರಿಗಳು, ತಾಪತ್ರೆಗಳೆಲ್ಲ ದೂರ ಆಗ್ತಕ್ಕಂಥದ್ದು. ಈ ಕೃಷಿಕರಿಗೆ, ವರ್ತಕರಿಗೆ, ಕೃಷಿ ಉತ್ಪನ್ನಗಳ ಮಾರಾಟಗಾರರಿಗೆ, ರೇಷ್ಮೆ ಬೆಳೆಗಾರರಿಗೆ ಅತ್ಯುತ್ತಮವಾದ ಧನದ ಲಾಭ ಉಂಟಾಗುತ್ತೆ. ಹೋಟೆಲನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ, ರತ್ನದ ವ್ಯಾಪಾರಸ್ಥರಿಗೆ, ಜವಳಿ ವ್ಯಾಪಾರಸ್ಥರಿಗೆ, ಗಾರ್ಮೆಂಟ್ಸ್ಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ ಹಣದ ಆಗಮನದ ಮೇಲೆ ಹಣದ ಆಗಮನ ಚೆನ್ನಾಗಿದೆ ಧನಸ್ಸು ರಾಶಿಯವರಿಗೂ ನವರಾತ್ರಿಯ ಸಂದರ್ಭ. ಇನ್ನು ಮೀನ ರಾಶಿಯವರಿಗೆ ಅಧಿಕಾರದ ಪ್ರಾಪ್ತಿ, ಶತ್ರುಕಾಟದಿಂದ ದೂರ ಆಗ್ತೀರ. ನಿಮ್ಮನ್ನು ಗುರುತಿಸಿ ಗೌರವಿಸಿ ಬೆಳೆಸುವಂತಹವರ ಸಂಖ್ಯೆ ಜಾಸ್ತಿ ಆಗ್ತದೆ. ಆದರೆ ಮೀನ ರಾಶಿ ಅಲ್ಲ, ಪ್ರತಿ ರಾಶಿಯವರು ನೆನಪಿಟ್ಕೊಳ್ಳಿ, ಬೈಯೋರು ಬೇಕಾದ್ರೆ ನಿಮ್ಮ ಸುತ್ತ ಇದ್ರೂ ಪ್ರಾಬ್ಲಮ್ ಇಲ್ಲ, ಆದರೆ ಹೊಗಳ ಭಟ್ರನ್ನ ಸುತ್ತ ಇಟ್ಕೋಬೇಡಿ, ಅದೇ ನಿಮಗೆ ತೊಂದರೆ ಬರೋದು, ಅದೇ ಪ್ರಾಬ್ಲಮ್ ಕೊಡೋದು. ಸ್ವಲ್ಪ ಹುಷಾರು. ಹೂಡಿಕೆಯಿಂದ ಲಾಭವನ್ನು ನೋಡ್ತೀರಿ, ವ್ಯಾಪಾರ ವಹಿವಾಟುಗಳು ತುಂಬ ಚೆನ್ನಾಗಿ ಲಾಭವನ್ನು ತಂದುಕೊಡುತ್ತೆ. ಈ ವಿದ್ಯಾರ್ಥಿಗಳಿಗೆ ವಿದ್ಯಾ ಪ್ರಗತಿ ತುಂಬ ಚೆನ್ನಾಗಾಗುತ್ತೆ. ನೀವು ಏನೇ ಮಾಡಿದರೂ ದೇವರ ಅನುಗ್ರಹದಿಂದ ತುಂಬಾ ಚೆನ್ನಾಗಾಗುತ್ತೆ. ಒಳ್ಳೆಯದಾಗಲಿ. ಈ ರಾಶಿಗಳವರಿಗೆ ದೇವರ ಸಂಪೂರ್ಣ ಕೃಪಾಶೀರ್ವಾದವಿದೆ. ಶುಭವಾಗಲಿ, ಮಂಗಳವಾಗಲಿ. ಜೊತೆಗೆ ಆಗಲೇ ಹೇಳಿದ ಹಾಗೆ ಪ್ರತಿಯೊಬ್ಬರೂ ಸಹ ನೀವು ಇಷ್ಟ ದೇವಿಯರನ್ನು ಆರಾಧನೆ ಮಾಡಿ, ಪೂಜೆ ಮಾಡಿ. ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ನವರಾತ್ರಿಯ ನವದುರ್ಗೆಯರ ಆಶೀರ್ವಾದ ಇರತಕ್ಕಂತಹ ರಾಶಿಗಳ ಭವಿಷ್ಯ. ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.